ರಾಮೋಹಳ್ಳಿ ಎಂಬ ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗ ಇದ್ದ. ಅವನು ತುಂಬಾ ಚಾಣಾಕ್ಷ, ಆದರೆ ಅವನ ಕಲ್ಪನೆ ಮತ್ತು ಉಪಾಯ ಯಾವಾಗ್ಲೂ ತಮಾಷೆಯಾಗಿರುವುದು. ಒಂದಿನ ಏನಾಯ್ತು ಗೊತ್ತಾ? ಕೇಳೋಣ ಬನ್ನಿ. ಎಲ್ಲರಿಗೂ ಎಕೆ ಕಾರ್ಟೂನ್ಸ್ ವಿಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ಆ ಹಳ್ಳಿಯಲ್ಲಿ ಬಾಳು ಎಂಬ ಹುಡುಗ ಇದ್ದನು. ಅವನು ಯಾವಾಗ್ಲೂ ಹೊಸ ಹೊಸ ಐಡಿಯಾ ಮಾಡ್ತಾ ಇರ್ತಿದ್ದ. ಒಂದಿನ ಅವನು ತಾಯಿಗೆ ಸಹಾಯ ಮಾಡೋಣ ಅಂತ ಹಾಲು ಮಾರಲು ಅವರ ಹೋಟೆಲ್ಗೆ ಹೋದನು. ಈ ಹಾಲಿಗೆ ನೀರು ಸೇರಿಸಿದರೆ ಹೆಚ್ಚು ಲಾಭವಾಗುತ್ತೆ ಎಂದು ನೀರು ಹಾಕಿದು. ಹಾಲು ಕುಡಿದ ಗಿರಾಕಿ ಯಾಕೆ ಹಾಲು ನೀರಾಗಿದೆ ಎಂದು ಕೇಳಿದ. ಎಲ್ಲ ಅಣ್ಣ, ಹಸು ಇವತ್ತು ನೀರು ಸ್ವಲ್ಪ ಜಾಸ್ತಿ ಕುಡಿದು ಬಿಟ್ಟಿದೆ. ಅವಾಗ ಅವರಮ್ಮ ಅವನಿಗೆ ಸರಿಯಾಗಿ ಬೈದರು. ಆದ್ರೂ ಬಾಳು ನಿಲ್ಲಿಲ್ಲ. ಮರುದಿನ ಮತ್ತೊಂದು ಐಡಿಯಾ ಮಾಡಿದ್ದ. ಎಲ್ಲಿ ಫ್ರೀ ಊಟ ಸಿಗುತ್ತೆ ಎಂದು ಹೋಟೆಲ್ ಮುಂದೆ ಒಂದು ಬೋರ್ಡ್ ಹಾಕಿತ್ತು. ಬನ್ನಿ ಬನ್ನಿ, ಇಲ್ಲಿ ಫ್ರೀ ಊಟ ಇದೆ, ಬನ್ನಿ. ಎಲ್ಲರೂ ಊಟಕ್ಕೆ ಸಿದ್ಧರಾಗುತ್ತಾರೆ. ಅವಾಗ ಅವನು ಹೀಗೆ ಹೇಳ್ತಾನೆ, ಪ್ಲೇಟ್ ಫ್ರೀ, ಆದ್ರೆ ಕುರ್ಚಿ ಮೇಲೆ ಕುಳಿತುಕೊಳ್ಳೋಕೆ 50 ರೂಪಾಯಿ ಕೊಡಬೇಕು. ಜನರು ಕೋಪಗೊಂಡು ಹೋಟೆಲ್ ಬಿಟ್ಟು ಓಡಿ ಹೋದರು. ಅಯ್ಯೋ ದೇವರೇ, ನನ್ನ ಈ ಉಪಾಯ ಕೂಡ ಹಾಳಾಯಿತೆ. ಮಕ್ಳೇ, ಈ ಕಥೆಯಿಂದ ಏನು ಕಲಿತ್ವಿ? ಮಜಾಕ್ ಚೆನ್ನಾಗಿದೆ, ಆದರೆ ಸತ್ಯ ಮತ್ತು ಪ್ರಾಮಾಣಿಕತೆ ಮುಖ್ಯ. ಚಾಣಾಕ್ಷತನ ತಪ್ಪಾಗಿ ಬಳಸಿದ್ರೆ ಸಮಸ್ಯೆ. ನಗ್ತಾ ನಗ್ತಾ ಕಲೀರಿ. ಇನ್ನಷ್ಟು ಫನಿ ಸ್ಟೋರೀಸ್ಗೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ.